ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ವೈಶಾಲಿ ವೆಡ್ಸ್ ಮೊಹಮ್ಮದ್ ಮಿದ್ಲಾಜ್. ಕರಾವಳಿಯಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಕಡಿಮೆಯಾಗಿದ್ದ ಲವ್ ಜಿಹಾದ್ ಕೇಸ್ಗಳು ಮತ್ತೆ ಗರಿಗೆದರಿವೆ. ಮಂಗಳೂರು ಬಳಿಯ ಮುಕ್ಕಾದಲ್ಲಿ ಕ್ರಿಮಿನಾಲಜಿ ಓದುತ್ತಿದ್ದ ಯುವತಿ ಮುಸ್ಲಿಂ ಯುವಕನನ್ನ ಪ್ರೀತಿಸಿ ಆತನ ಜೊತೆಗೆ ಕೇರಳಕ್ಕೆ ಹೊರಟು ಹೋಗಿದ್ದಾಳೆ. ಎತ್ತ ಮಗಳ ಪ್ರೀತಿಯ ಬಗ್ಗೆ ತಿಳಿದ ಪೋಷಕರು ಲವ್ ಜಿಹಾದ್ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಇದರ ಹಿಂದೆ SDPI ಕೈವಾಡವಿದೆ ಅಂತ ಆರೋಪಿಸಿದ್ದಾರೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋಸ ಮಾಡಿ ಕರೆಕೊಂಡು ಹೋಗಿದ್ದವರು. ನಮಗೆ ನ್ಯಾಯ ಬೇಕು, ನಮ್ಮ ಮಗಳು ಬೇಕು. ಮಗಳ ನೆನಪಲ್ಲಿ ಕಣ್ಣೀರು ಹಾಕುತ್ತಿರೋ ತಾಯಿ, ಮಗಳನ್ನ ಹೇಗಾದರೂ ಮಾಡಿ ತಮ್ಮ ಬಳಿಗೆ ವಾಪಸ್ ಬರುವಂತೆ ಮಾಡಲು ದೇವರ ಮೊರೆ ಹೋಗಿರೋ ಪೋಷಕರು. NDPI ಕುಮ್ಮಕ್ಕಿನಿಂದ ಲವ್ ಜಿಹಾದ್ ನಡೆದಿದೆ ಅಂತ ಆರೋಪಿಸಿ ಸುದ್ದಿಗೋಷ್ಠಿ ನಡೆಸಿದ ಹಿಂದೂ ಜಾಗರಣ ವೇದಿಕೆ ಮುಖಂಡರು. ಈ ದೃಶ್ಯಗಳು ಕಂಡುಬಂದಿದ್ದು ಮಂಗಳೂರಿನಲ್ಲೇ. ಇದಕ್ಕೆ ಕಾರಣ ಮತ್ತೆ ಕೇಳಿ ಬಂದಿರೋ ಲವ್ ಜಿಹಾದ್ ಸದ್ದು. ಮೂರು ವರ್ಷ ಮಂಗಳೂರಿನಲ್ಲಿ ಯುವತಿ ವಿದ್ಯಾಭ್ಯಾಸ. ಕೋರ್ಸ್ ಮುಗಿದ ಬಳಿಕ ಬೆಂಗಳೂರಿನಲ್ಲಿ ಕೆಲಸ. ಈ ಫೋಟೋದಲ್ಲಿರೋ ಯುವತಿಯ ಹೆಸರು ವೈಶಾಲಿ. ಕೇರಳದ ಕಾಸರಗೋಡಿನ ನಿವಾಸಿಗಳಾದ ಲತಾ ಮತ್ತು ವಿಶ್ವನಾಥ್ ದಂಪತಿಯ ಮುದ್ದಿನ ಮಗಳು. ಈಕೆ 4 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ಬಳಿಯ ಮುಕ್ಕದ ಖಾಸಗಿ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ಕೋರ್ಸ್ಗೆ ಸೇರಿದ್ಲು. ವಿದ್ಯಾಭ್ಯಾಸದ ಕಾರಣಕ್ಕಾಗಿ ಮುಕ್ಕಕ್ಕೆ ಬಂದಿದ್ದ ವೈಶಾಲಿ ಅಲ್ಲಿಗೆ PG 1ರಲ್ಲಿ ಉಳಿದುಕೊಂಡಿದ್ಲು. 3 ವರ್ಷದ ಕೋರ್ಸ್ ಮುಗಿಸಿದ ವೈಶಾಲಿ ಬೆಂಗಳೂರಿನಲ್ಲಿ ಕೆಲಸ ಕೂಡ ಹುಡುಕಿಕೊಂಡಿದ್ಲು. ಕೋರ್ಸ್ ಮುಗಿದ ಬಳಿಕ ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡು ಆರಾಮವಾಗಿದ್ಲು. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಹೆತ್ತವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಆಕೆಯ ಕುರಿತು ವಿಚಾರಣೆ ನಡೆಸಿದ ಪೋಷಕರಿಗೆ ಶಾಕಿಂಗ್ ವಿಚಾರ ಗೊತ್ತಾಗಿತ್ತು. PGಯಲ್ಲಿದ್ದ ವೈಶಾಲಿಗೆ ಮುಸ್ಲಿಂ ಯುವಕನ ಪರಿಚಯ. ಸೂರತ್ಕಲ್ನ ಆಭರಣ ಅಂಗಡಿಯಲ್ಲಿ ಯುವಕನ ಕೆಲಸ. ಕಾಸರಗೋಡ್ನಿಂದ ಬಂದು ಮುಕ್ಕದ PGಯಲ್ಲಿದ್ದ ವೈಶಾಲಿಗೆ ಸೂರತ್ಕಲ್ನ ಆಭರಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಮೊಹಮ್ಮದ್ ಮಿದ್ಲಾಜ್ ಅನ್ನೋ ಮುಸ್ಲಿಂ ಯುವಕನ ಪರಿಚಯವಾಗಿತ್ತು. ಈ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಬಳಿಕ ಅದು ಪ್ರೀತಿಯಾಗಿ ಪರಿವರ್ತನೆಯಾಗಿತ್ತು. ಇಬ್ಬರು ಒಬ್ಬರಿಗೊಬ್ಬರು ಗಾಢವಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಆಕೆ ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಸೇರಿದ್ರು ಕೂಡ ಇಬ್ಬರ ನಡುವೆ ಪ್ರೀತಿ ಇನ್ನಷ್ಟು ಗಾಢವಾಗಿತ್ತು. ಅಲ್ಲದೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡೋಕೆ ನಿರ್ಧಾರ ಮಾಡಿದ್ರು. ಈ ಮೊಹಮ್ಮದ್ ಮಿದ್ಲಾಜ್ ಮೂಲತಃ ಕೇರಳದ ವಯನಾಡಿನವನು. ಕೊನೆಗೆ ಇಬ್ಬರು ಸೇರಿ ಒಂದು ನಿರ್ಧಾರ ಮಾಡಿದ್ರು. ಇದು ವೈಶಾಲಿ ಪೋಷಕರಿಗೆ ಶಾಕ್ ನೀಡಿದೆ. ಬೆಂಗಳೂರಿನಿಂದ ಸೂರತ್ಕಲ್ಗೆ ಬಂದಿದ್ದ ವೈಶಾಲಿ. ಸೂರತ್ಕಲ್ನಿಂದ ವಯನಾಡಿಗೆ ಪ್ರೇಮಿಗಳು ಪರಾರಿ. ವೈಶಾಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ಆಕೆಗೆ ಕರೆ ಮಾಡಿದ್ದ ಮೊಹಮ್ಮದ್ ಮಿದ್ಲಾಜ್ ಈ ಕೂಡಲೇ ಸೂರತ್ಕಲ್ಗೆ ಬರುವಂತೆ ಹೇಳಿದ್ದ. ಯಾವಾಗ ಮಿದ್ಲಾಜ್ ಕರೆ ಮಾಡಿ ಸೂರತ್ಕಲ್ಗೆ ಬರುವಂತೆ ತಿಳಿಸಿದ್ನು, ವೈಶಾಲಿ ತಕ್ಷಣವೇ ಬೆಂಗಳೂರಿನಿಂದ ಸೂರತ್ಕಲ್ಗೆ ಹೋಗಿದ್ಲು. ಆಕೆ ಸೂರತ್ಕಲ್ಗೆ ಹೋದ ತಕ್ಷಣವೇ ಆಕೆಯ ಜೊತೆಗೆ ಮೊಹಮ್ಮದ್ ಮಿದ್ಲಾಜ್ ಕೇರಳದ ವಯನಾಡಿಗೆ ಪರಾರಿಯಾಗಿದ್ದಾನೆ. ಎತ್ತ ಮಗಳು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅನ್ನೋ ಕಾರಣಕ್ಕೆ ವೈಶಾಲಿ ಪೋಷಕರು ಸೂರತ್ಕಲ್ನ ಪೊಲೀಸರ ಮೊರೆ ಹೋಗಿದ್ರು. ಆಗ ಇಬ್ಬರ ನಡುವಿನ ಪ್ರೀತಿಯ ವಿಚಾರ ಗೊತ್ತಾಗಿದೆ. ಇದಾದ ಬಳಿಕ ವೈಶಾಲಿ ಪೋಷಕರು ಲವ್ ಜಿಹಾದ್ ಆರೋಪ ಮಾಡ್ತಿದ್ದಾರೆ. ಇದರಲ್ಲಿ SDPI ಅವರ ಕೈಯಾಡ ಇರ್ಬೋದು. ಇದರಲ್ಲಿ ನಮಗೆ ಗೊತ್ತಾಗೋದು, ವಯನಾಡಿಗೆ ಹೋಗಿ ಗೊತ್ತಾಗುವ ಅವರು ಇಲ್ಲಿ ಅವರು ಕೆಲಸ ಮಾಡೋದು, ಇಲ್ಲಿ ಅವರು ಜ್ಯುವೆಲ್ರಿ ಇರೋದು ವಯನಾಡಿನ ಇಲ್ಲಿ ಅಂತ ಅಟ್ಲಸ್ ಜ್ಯುವೆಲ್ಲರಿ ಅಂತೆ, ಅಲ್ಲಿ ಸ್ಟಾಫಲ್ಲಿ SDPI ಅವರು ಆಗಿರ್ಬೋದು.
ನನ್ನ ಅಭಿಪ್ರಾಯ. ಸರ್ ಅದರ ಜೊತೆಗೆ ಈಗ ವಯನಾಡಿಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಕೇವಲ 5 ನಿಮಿಷ ಮಾತ್ರ ಮಗಳ ಜೊತೆ ಮಾತಾಡಲಿಕ್ಕೆ ಬಿಟ್ಟರು. ಆದರೆ ಆ ಹುಡುಗನ ಕಡೆಯವರು ಒಳಗಿದ್ರ ಸ್ಟೇಷನ್ ಒಳಗಿದ್ರ ಅಲ್ಲಿಯ ಪೊಲೀಸರು ಏನು ಮಾಹಿತಿ ಕೊಟ್ಟರು ಸರ್ ನಿಮಗೆ? ಯಾಕೆ ಮಾತಾಡಲಿಕ್ಕೆ ಬಿಡಲಿಲ್ಲ ಸರಿಯಾಗಿ? ಅಲ್ಲಿ ನಮಗೆ ಸಪೋರ್ಟ್ ಇಲ್ಲ, ಅವರಿಗೆ ಸಪೋರ್ಟ್ ಇರೋದು ಅಲ್ಲಿ. ಕಾರಣ ನಮಗೆ ಜಾಸ್ತಿ ಮಾತಾಡಲಿಕ್ಕೆ ಟೈಮ್ ಹೋಗಿಲ್ಲ, ನಮ್ಮ ನಿಲ್ಲಕ್ಕೆ ಬಿಡೋದಿಲ್ಲ. ಅಲ್ಲಿ ಕಾಂಪೌಂಡ್ ಹತ್ತಿರ ನಿಲ್ಲಕ್ಕೆ ಬಿಡೋದಿಲ್ಲ. ಎಲ್ಲ ಹೋಗಿ ನಮಗೆ 3 ಜನಕ್ಕೆ ಮಾತ್ರ ಸ್ವಲ್ಪ ಮಾತಾಡಿ 5 ನಿಮಿಷ ಗ್ಯಾಪ್ ಕೊಟ್ಟಿದ್ದು. 5 ಮಿನಿಟಲ್ಲಿ ಎಲ್ಲ ಮಾತಾಡಿ ಅವಳ ಹತ್ರ ಮಾತಾಡಿ ಅವಳು ಓಕೆ ಮಟ್ಟಿಗೆ ಬರ್ತಾರೆ ಅಂತೇಳಿ ಲೆಟ್ರ್ ಸಹ ಬರೆದು ಕೊಟ್ಟಿದ್ದಾಳೆ. ಮತ್ತು ಬರೆದು ಲೆಟರ್ ಹತ್ರ ನಮಗೆ ಹೋಗಿ ಅವನ ಹತ್ರ ಮಾತಾಡ್ಕೊಂಡಿಲ್ಲ. ಅವನ್ನ ಮಾತಾಡೋದು 2 ನಿಮಿಷದಲ್ಲಿ 2-3 ನಿಮಿಷದಲ್ಲಿ ಚೇಂಜ್ ಆಯ್ತು ಅವಳು. ಅವ ಪೊಲೀಸರದು ಬರೆದು ಅದು ಬೇರೆ ಲೆಟ್ರ್ ಬರೀಲಿ. ಸರ್ ಈಗ ಇವತ್ತು ಸುರತ್ಕಲ್ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿದ್ದೀರಿ. ಏನು ಅಂತ ಕಂಪ್ಲೇಂಟ್ ಕೊಡ್ತೀರಿ ಮತ್ತು ನಿಮ್ಮ ಮುಂದಿನ ನಿಲುವು ಏನಿರ್ತದೆ ಅಂತ ಹೇಳಿ? ನಮಗೆ ನ್ಯಾಯ ಬೇಕು, ನಮ್ಮ ಮಗಳು ಬೇಕು ಅಷ್ಟೇ. ನ್ಯಾಯ ಬೇಕು. ಅವರು ಒಪ್ಕೊಂಡ್ರೆ ನೀವು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಈಗ ಅವರು ಮದುವೆ ಆಗ್ತೇನೆ ಅಂತ ಹೇಳಿದರೆ ಒಪ್ಕೊಳ್ಳಿಕ್ಕೆ ಮದುವೆ ಆಗಿದ್ದರೆ ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ ಸರ್? ಅದು ಹಾಗೆ ಆಗಲಿಕ್ಕಿಲ್ಲ, ಹಾಗೆ ಮದುವೆ ಆಗಲಿಕ್ಕಿಲ್ಲ, ಅವಳು ಆಗಲಿಕ್ಕಿಲ್ಲ. ನಿಮ್ಮ ಮಾತು ಕೇಳ್ಬೋದು ಅಂತ ಅನಿಸ್ತದೆ. ಅದು ಕೇಳ್ಬೋದು, ಅವಳು ಹಾಗೆ ಆಗಲಿಕ್ಕೆ ತಪ್ಪುದಾರಿಗೆ ಅವಳು ಹೋಗಲಿಕ್ಕಿಲ್ಲ. ಅಂದರೆ ಅವ್ರದ್ದು ಮೈಂಡ್ ವಾಶ್ ಏನಾದರೂ ಮಾಡಿರ್ಬೋದು? ಮೈಂಡ್ ವಾಶ್ ಮಾಡಿರ್ಬೋದು. ಇಲ್ಲದ್ರೆ ಲೆಟ್ರ್ ಅಷ್ಟು ಬೇಗ 5 ನಿಮಿಷ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಟ್ಟಿಗೆ ಬರ್ತಾರೆ ಅಂತ ಹೇಳಿ ಅಷ್ಟು ಬೇಜಾರಿಂದ ಅವಳು ಹೇಳಿ ಬರ್ತಾರೆ ಹೇಳಿ ಬರ್ತಾನೆ ಅಮ್ಮ ಅಂತ ಹೇಳಿ ಲೆಟ್ರಲ್ಲಿ ಬರೆದಿದ್ದು. ನಮಗೆಲ್ಲ ಒಳ್ಳೆ ಹ್ಯಾಪಿಲಿತ್ತು ನಾವು. ಮತ್ತು 5 ನಿಮಿಷದಲ್ಲಿ ಚೇಂಜ್ ಆಯಿತು ಬರೋದಿಲ್ಲ ಹೇಳಿ. ಲವ್ ಜಿಹಾದ್ ಕೇಸ್ಗೆ ಸಿಗ್ತಿದೆ ದಿನಕ್ಕೊಂದು ಟ್ವಿಸ್ಟ್. ಮಂಗಳೂರು ಪಿಜಿಗಳಲ್ಲಿ ಹೇಳೋರು ಕೇಳೋರಿಲ್ವಾ? ಬುಧವಾರ ವೈಶಾಲಿ ಹೆತ್ತವರು ಲವ್ ಜಿಹಾದ್ ಆರೋಪ ಮಾಡಿದ್ರು. ವಯನಾಡು ಮೂಲದ ಮೊಹಮ್ಮದ್ ಮಿದ್ಲಾಜ್ ನಮ್ಮ ಮಗಳ ತಲೆ ಕೆಡಿಸಿ ಆಕೆಯನ್ನ ಕರೆದುಕೊಂಡು ಎಸ್ಕೇಪ್ ಆಗಿದ್ದಾನೆ. ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ರು. ಇದರ ನಡುವೆ ಗುರುವಾರ ವೈಶಾಲಿ ತಾಯಿ ಲತಾ ಮಂಗಳೂರು ಪಿಜಿಗಳಲ್ಲಿ ಅಕ್ರಮಗಳು ನಡೀತಿವೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಒಂದು ಬಾರಿ ನಮ್ಮ ಮಗಳ ಪಿಜಿಗೆ ಹೋದಾಗ ಅಲ್ಲಿ ಹುಡುಗಿಯರ ಜೊತೆ ಹುಡುಗ ಕೂಡ ಇದ್ದ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ನಮ್ಮ ಮಗಳಿಗೆ ಡ್ರಗ್ಸ್ ಕೊಡಿಸಿ ತಲೆ ಕೆಡಿಸಿದ್ದಾರೆ. ಅಲ್ಲದೆ ಕೇರಳ ಪೊಲೀಸರು ಕೂಡ ಯುವಕನ ಕಡೆಯವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾವಲ್ಲಿ ಪಿಜಿ ಸುರತ್ಕಲ್ ಪಿಜಿಗೆ ಬೆಳಿಗ್ಗೆ ಹೋದಾಗ ಅಲ್ಲಿ ಓನರ್ನಲ್ಲಿ ಕೇಳಿದೆವು, ನಮಗೆ ಹೀಗೆ ಮಗಳು ಇಲ್ಲಿದ್ದಾಳೆ ನೋಡ್ಲಿಕ್ಕೆ ಬಂದದ್ದು ಅಂತ. ಅದಕ್ಕೆ ಅವರು ಹೇಳಿದ್ರೆ ನಿನ್ನೆ ರಾತ್ರಿ ಅವಳು ಅಲ್ಲಿದ್ದಲ್ಲ ಅಂತ. ಹಾಗೆ ನಾವು ಅಲ್ಲಿ ಹೋದೆವು. ಹೋಗಿ ಬಾಗಿಲೆಲ್ಲ ಬಡಿದು ಮತ್ತೆ ಸ್ವಲ್ಪ ಹೊತ್ತಾಗ ತೆಗೆದಾಗ ಅಲ್ಲಿ 2 ಹುಡುಗಿಯರು ಮತ್ತು ಒಬ್ಬ ಹುಡುಗ ರೂಮಿನಿಂದ ಹೊರಗೆ ಬಂದ. ಲೇಡೀಸ್ ಪಿಜಿ ಅದು, ಅವರ ರೂಮ್ ಲೇಡೀಸ್ ರೂಮು. ಇದೇನು ಈ ಹುಡುಗ ಒಟ್ಟಿಗೆ ಅಂತ ನಾನು ಕೇಳುವಾಗ ಅದು ನಮ್ಮ ಇಷ್ಟ ಅಲ್ಲ ನಿಮ್ಗೆ ಯಾಕೆ ಅಂತ ಅವರು ಹೇಳಿದ್ರು. ಪಿಜಿ ಹುಡುಗಿಯರು ಅಂದ್ರೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಮನೆಗೆಲ್ಲ ಬರುತ್ತಿದ್ದಾರೆ ಅವರು. ಆ ಕ್ಲೋಸಿನಿಂದ ನಾನು ಕೇಳಿದ್ದವರಲ್ಲಿ ಇದೇನು ಹುಡುಗನನ್ನು ಒಟ್ಟಿಗೆ ಇಟ್ಟದ್ದು ನೀವು ಅಂತ ಕೇಳುವಾಗ ನಮ್ಮ ಇಷ್ಟ ಅಲ್ವ, ನಮ್ಗೆ ಪ್ರಾಯ ಆಗಿದೆ ಅಲ್ವಾ ಅಂತ. ಲವ್ ಜಿಹಾದ್ ನಡೆದಿದೆ ಇದರಲ್ಲಿ. ಡ್ರಗ್ಸ್ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಏನೋ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದವರು, ಏನೋ ಹೆದರಿಸ್ತಿದ್ದಾರೆ ಅವರಲ್ಲಿ. ನಾವು ವಯನಾಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿಯ ಪೊಲೀಸರು ನಮಗೆ 5 ನಿಮಿಷ ಸಮಯ ಕೊಟ್ಟರು ಅವಳಲ್ಲಿ ಮಾತಾಡಲಿಕ್ಕೆ. ಮತ್ತೆ ಅವರು ಹೇಳಿದರು ನೀವು ಇನ್ನು ಹೋಗಿ, ನಮಗೆ ಅವನಲ್ಲಿ ಮಾತಾಡ್ಲಿಕ್ಕೆ ಉಂಟ ಅಂತ. ಮತ್ತೆ ಅವಳು ಹೇಳಿದರು ನೀವು ಹೋಗಿ, ನಾವು ಬರುವುದಿಲ್ಲ, ಫಸ್ಟ್ ಬರ್ತೇನೆ ಅಂತ ಲೆಟರ್ ಎಲ್ಲ ಬರೆದು ಕೊಟ್ಟಿದ್ದಳು, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ. ಮತ್ತೊಮ್ಮೆ ಅವರು ಲೆಟರ್ ಬರೆಸಿದ್ದರು. ಫಸ್ಟ್ ಬರೆದ ಲೆಟರನ್ನು ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಮತ್ತೆ ಒಳಗೆ ನುಗ್ಲಿಕ್ಕೆ ಬಿಡಲಿಲ್ಲ ಅವರು. ಲವ್ ಜಿಹಾದ್ ಕೇಸ್ಗೆ ಹಿಂದೂ ಸಂಘಟನೆ ಎಂಟ್ರಿ. ಸೂರತ್ಕಲ್ನಲ್ಲಿ ಎಗ್ಗಿಲ್ಲದೆ ಸಾಗಿದೆಯಾ ಡ್ರಗ್ಸ್ ಮಾಫಿಯಾ? ಮುಸ್ಲಿಂ ಯುವಕ ಮೊಹಮ್ಮದ್ ಮಿದ್ಲಾಜ್ ಅನ್ನೋನು ಹಿಂದೂ ಹುಡುಗಿ ವೈಶಾಲಿ ಜೊತೆ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾದ ಬಳಿಕ ಈ ಕೇಸ್ಗೆ ಹಿಂದೂ ಜಾಗರಣಾ ವೇದಿಕೆ ಎಂಟ್ರಿ ಕೊಟ್ಟಿದೆ. ಕರಾವಳಿಯಲ್ಲಿ ಡ್ರಗ್ಸ್ ಮಾಫಿಯಾಗೆ ಅಡೆತಡೆಯೇ ಇಲ್ಲದಂತಾಗಿದೆ. ಪೊಲೀಸರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಸೂರತ್ಕಲ್ನಲ್ಲಿ ಮುಸ್ಲಿಂ ಬಾಹುಳ್ಯ ಇರೋ ಪ್ರದೇಶಗಳಲ್ಲಿ ಕಂಡಲ್ಲಿ ಡ್ರಗ್ಸ್ ಸಿಗುತ್ತದೆ. ಆದರೆ ಹೇಳೋರು ಕೇಳೋರು ಇಲ್ಲದಂತಾಗಿದ್ದಾರೆ. ಕೇರಳದಿಂದ ಎಗ್ಗು ಸಿಗ್ಗಿಲ್ಲದೆ ಡ್ರಗ್ಸ್ ಪೂರೈಕೆಯಾಗ್ತಿದೆ. ರೈಲಿನಲ್ಲಿ ಡ್ರಗ್ಸ್ ಕಳ್ಳಸಾಗಣೆ ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹಿಂದೂ ಜಾಗರಣಾ ವೇದಿಕೆ ಮುಖಂಡ ನರಸಿಂಹ ಮಾಣಿ ಆಗ್ರಹಿಸಿದ್ದಾರೆ. ನೋಡಿದಾಗ ನಾವು ಸ್ವಲ್ಪ ಅದನ್ನು ಹೇಳಬೇಕಾಗ್ತದೆ. ಯಾಕಂದರೆ ಪಿಜಿ, ಹೋಮ್ ಸ್ಟೇ ಮತ್ತು ಈ ಲಾಡ್ಜ್ಗಳು ಇದನ್ನು ನಾವು ಹೇಳಲೇಬೇಕಾಗ್ತದೆ. ಈಗ ಎಷ್ಟು ಕಾನೂನನ್ನು ಟೈಟ್ ಮಾಡಿದರೂ ಕೂಡ ಕಾನೂನಿನ ಕಣ್ಣನ್ನು ತಪ್ಪಿಸಿ ಈ ಅಕ್ರಮ ಚಟುವಟಿಕೆಗಳು ನಡೆದೇ ನಡೀತದೆ. ಅದಕ್ಕೆ ನಾನು ಹೇಳುವಂಥದ್ದು ಪಿಜಿ ಇದರ ರಿಜಿಸ್ಟರ್ಡನ್ನು ಪೊಲೀಸ್ ಇಲಾಖೆಯ ಸುಪರ್ದಿಗೆ ತರಬೇಕು.
ಮತ್ತು ಹೋಮ್ ಸ್ಟೇ, ಮತ್ತು ನಾವು ಈಗ ರೂಮ್ ಕೊಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಇದರ ಬಗ್ಗೆ ಇದನ್ನು ಕಾನೂನಾತ್ಮಕವಾಗಿ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ರೋಡ್ ಬದಿಯಲ್ಲಿ ವಿಶೇಷವಾಗಿ ಡ್ರಗ್ಸ್ ದಂಧೆಯು ಎಷ್ಟು ಅದರ ಹಿಂದೆ ಬಿದ್ದರೂ ಕೂಡ ಡ್ರಗ್ಸ್ ಬೇರೆ ಬೇರೆ ರೀತಿಯಲ್ಲಿ ಅದರ ಬೇರೆ ಬೇರೆ, ಯಾಕಂದರೆ ಕೇಳಿದ್ರೆ ಈಗ ಕಾನೂನು ಇಲ್ಲಿನ ಕಮಿಷನರ್ ಅದನ್ನು ಹತ್ತಿಕ್ಕಬೇಕು ಅಂತ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಕಣ್ಣನ್ನು ತಪ್ಪಿಸಿ ಬೇರೆ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೋಡ್ ಬದಿಯಲ್ಲಿ ಫ್ರೂಟ್ಸ್ ಎಲ್ಲ ಮಾಡುವಂಥದ್ದು, ತರಕಾರಿ ಮಾಡುವಂಥದ್ದು, ಅದರಲ್ಲಿ ಎದುರಲ್ಲಿ ಇಡ್ತಾರೆ. ಮತ್ತು ರೋಡ್ ಬದಿಯಲ್ಲಿ ಇದು ಪರ್ಫ್ಯೂಮ್ ಅದನ್ನ ಇಡ್ತಾರೆ. ಅದರಲ್ಲಿ ಎಲ್ಲದರಲ್ಲಿಯೂ ಎಲ್ಲವನ್ನ ಅವರು ಮಾಡ್ತಾರೆ ಅಂತಲ್ಲ, ಅದರಲ್ಲಿ ಆ ವ್ಯವಸ್ಥೆ ಇದೆ, ಅದನ್ನ ತನಿಖೆ ಮಾಡಬೇಕು ಅಂತೇಳಿ. ಅಂದರೆ ಒಂದು ಕಡೆ ಈಗ ವ್ಯವಸ್ಥಿತವಾಗಿ ಬರುವಂಥ ಶಾಲಾ ಕಾಲೇಜು ಅಥವಾ ಬೇರೆ ಇದನ್ನು ತಡಿಬಹುದು. ಈಗ ಕೇರಳ ಇರುವಂಥದ್ದೇ, ನಮ್ಮ ಜಿಲ್ಲೆಗೆ ಡ್ರಗ್ಸ್ ಬರುವಂಥದ್ದೇ ಕೇರಳದಿಂದ, ಅದನ್ನು ತಡಿಬಹುದು ಒಂದು ಗಡಿಯಲ್ಲಿ ತನಿಖೆ ಆದರೆ ಅದನ್ನು ಬೇರೆ ಬೇರೆ ರೈಲ್ನಲ್ಲಿ ಬರ್ತಾರೆ, ತರಕಾರಿ ಅಂಗಡಿ ಅಥವಾ ಫ್ರೂಟ್ಸ್ ಅಂಗಡಿ ಬೇರೆ ಬೇರೆ ಅದೆಲ್ಲ ಕಡೆಯೂ ಆಗ್ತಾ ಇದೆ, ಅದನ್ನು ತಡಿಬೇಕು. ಅದರಲ್ಲಿ ಕೂಡ ಈಗ ಸುರತ್ಕಲ್ಲಿನ ಬೇರೆ ಬೇರೆ ಭಾಗಗಳಿದೆ, ಅವರ ಬಾಹುಲ್ಯವುಳ್ಳಂಥ ಪ್ರದೇಶಗಳಿದೆ, ಅಲ್ಲಿ 100ಕ್ಕೆ 100 ಡ್ರಗ್ಸ್ ಈಗಲೂ ನಡೀತಾ ಇದೆ. ಕಡಲ ತಡಿಯಲ್ಲಿ ಲವ್ ಜಿಹಾದ್ ಮಾಫಿಯಾ ಇದೆಯಾ? ಇಡೀ ಕರ್ನಾಟಕಕ್ಕೆ ವ್ಯಾಪಿಸುತ್ತಿದೆಯಾ ಲವ್ ಜಿಹಾದ್? ಕರ್ನಾಟಕದಲ್ಲಿ ಕಳೆದ 3 ದಿನಗಳಲ್ಲಿ ಹೊರಬರ್ತಿರೋ 2ನೇ ಲವ್ ಜಿಹಾದ್ ಕೇಸ್ ಇದು. ಬೆಂಗಳೂರಿನಲ್ಲಿ ಲವ್ ಮಾಡಿ ಮತಾಂತರ ಕೂಡ ಮಾಡಿಸಿ ನಿಕಾ ಆಗಿದ್ದ ಮುಸ್ಲಿಂ ಯುವಕ ಪತ್ನಿ ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾದ ಬಳಿಕ ಕೋಲ್ಕತ್ತಾದಲ್ಲಿ ಬಿಟ್ಟು ಬಂದಿದ್ದ. ಈ ಘಟನೆ ಮರೆಯೋ ಮುನ್ನವೇ ಮಂಗಳೂರಿನಲ್ಲಿ ವೈಶಾಲಿಯನ್ನು ಯುವತಿ ಜೊತೆ ಮೊಹಮ್ಮದ್ ಮಿದ್ದಾಜ್ ಪರಾರಿಯಾಗಿದ್ದಾನೆ. ಈ 2 ಘಟನೆಗಳಿಂದ ಹಲವು ಪ್ರಶ್ನೆಗಳು ಎದ್ದಿವೆ. ಕಡಲ ತಡಿಯಲ್ಲಿ ಲವ್ ಜಿಹಾದ್ ಮಾಫಿಯಾ ತಲೆ ಎತ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅಲ್ಲದೆ ಕರಾವಳಿಯಿಂದ ಇಡೀ ಕರ್ನಾಟಕಕ್ಕೆ ಈ ಮಾಫಿಯಾ ವ್ಯಾಪಿಸುತ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ.